ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಹಾಗೂ ಭಾದ್ರಪದ ಮಾಸ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಸೆಪ್ಟೆಂಬರ್ 11ನೇ ತಾರೀಕಿನ ತನಕ ಶ್ರಾವಣ ಮಾಸ ನಡೀತಾ ಇರುತ್ತೆ. ಸೆಪ್ಟೆಂಬರ್ 12ರ ನಂತರದಿಂದ ಭಾದ್ರಪದ ಮಾಸ ಪ್ರಾರಂಭ ಆಗುತ್ತೆ. ಭಾದ್ರಪದ ಮಾಸದಲ್ಲಿ ವಿಶೇಷವಾಗಿ ಬರುವಂತಹ ಒಂದು ಪರ್ವಕಾಲ ಅಂತ ಹೇಳಿದರೆ 14ನೇ ತಾರೀಕು ಸ್ವರ್ಣಗೌರಿ ವ್ರತ ಹಾಗೂ ವರಸಿದ್ಧಿ ವಿನಾಯಕ ವ್ರತಾಚರಣೆ ಮಾಡುವಂತಹ ಒಂದು ಪರ್ವಕಾಲ. ಎಲ್ಲ ಆಸ್ತಿಕರು ಕೂಡ ಆ ಭಗವಂತನ ಆರಾಧನೆಯನ್ನು ಮಾಡಿ ದೈವ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ವರ್ಷ ಪೂರ್ತಿ ನೀವು ಮಾಡುವಂತಹ ಎಲ್ಲ ಕೆಲಸಗಳಲ್ಲಿ ಯಾವುದೇ ವಿಘ್ನಗಳು ಬರದೇ ಇರಲಿ, ವಿಘ್ನಗಳನ್ನು ನಿವಾರಣೆ ಮಾಡುವಂತಹ ವಿಘ್ನ ವಿನಾಯಕನ ಆರಾಧನೆ ಮಾಡುವಂಥದ್ದು, ವರಸಿದ್ಧಿ ವಿನಾಯಕ ವ್ರತಾಚರಣೆ ಮಾಡುವಂಥದ್ದು ಖಂಡಿತ ಶುಭ ಫಲಗಳನ್ನು ಕೊಡುವಂಥದ್ದು. ಸೆಪ್ಟೆಂಬರ್ 27ರ ನಂತರದಲ್ಲಿ ಮಹಾಲಯ ಪಕ್ಷ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಪಿತೃಗಳಿಗೆ ಶ್ರಾದ್ದ ಮತ್ತು ತರ್ಪಣ ಕೊಡುವಂತಹ ಪರ್ವಕಾಲ. ಯಾವುದೇ ಪಿತೃ ದೋಷಗಳಿಗೆ ಸಂಬಂಧಪಡುವಂತಹ ವಿಚಾರಗಳಿದ್ದರೆ ಅಥವಾ ನೆಗೆಟಿವ್ಗಳಿದ್ದರೆ ಈ ಸಮಯದಲ್ಲಿ ಅದನ್ನೆಲ್ಲ ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಖಂಡಿತ ಶ್ರದ್ಧೆಯಿಂದ ಮಾಡಿದರೆ ಆ ಪರಿಹಾರಗಳು ಸಿಗುತ್ತೆ ಕೂಡ. ಸೆಪ್ಟೆಂಬರ್ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳನ್ನು ನೋಡೋದಾದರೆ 2ನೇ ತಾರೀಕು ಶುಕ್ರ ತನ್ನ ಸ್ವಕ್ಷೇತ್ರವಾದಂತಹ ತುಲಾರಾಶಿಯನ್ನು ಪ್ರವೇಶ ಮಾಡ್ತಾನೆ. 7ನೇ ತಾರೀಕು ಬುಧ ತನ್ನ ಉಚ್ಚ ಕ್ಷೇತ್ರವಾದಂತಹ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡಿದರೆ, 17ನೇ ತಾರೀಕು ಸೂರ್ಯನು ಕೂಡ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. 18ನೇ ತಾರೀಕು ಕುಜ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಅದು ಅವನಿಗೆ ನೀಚ ಕ್ಷೇತ್ರವಾಗಿರುತ್ತೆ. ಆದರೂ ಕೂಡ ಆ ರಾಶಿಯಲ್ಲಿ ಗುರು ಉಚ್ಚನಾಗೋದ್ರಿಂದ ನೀಚತ್ವ ಭಂಗ ಆಗುತ್ತೆ ಅಂತ ಕೂಡ ಹೇಳ್ಬೋದು, ಅಥವಾ ನೀಚಭಂಗ ರಾಜಯೋಗ ಗುರುಕುಜ ಯೋಗ ಅಂತ ಕೂಡ ಹೇಳ್ಬೋದು. ಸೆಪ್ಟೆಂಬರ್ 17ರ ನಂತರದಿಂದ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ. ಸೊ ಸೆಪ್ಟೆಂಬರ್ 26ನೇ ತಾರೀಕು ಬುಧ ಮತ್ತೊಮ್ಮೆ ಕನ್ಯಾ ರಾಶಿಯಿಂದ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಧನುರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಧನುರಾಶಿಯವರಿಗೆ ಈಗ ಗುರುಬಲ ಅನ್ನುವಂಥದ್ದು ಕಡಿಮೆ ಇರುತ್ತೆ. ನವೆಂಬರಿಂದ ಗುರುಬಲ ಪ್ರಾರಂಭ ಆಗುತ್ತೆ. ಸೊ ಆ ಒಂದು ಸಮಯದ ಅನುಕೂಲಗಳು ಖಂಡಿತವಾಗ್ಲೂ ಈಗಿಂದನೇ ಇರುತ್ತೆ. ಈ ಒಂದು ನವೆಂಬರ್ ತಿಂಗಳಲ್ಲಿ ಧನುರಾಶಿಯವರಿಗೆ ಅನುಕೂಲ ಆಗುವಂತಹ ಕಾಂಬಿನೇಷನ್ ಅಂತ ಕೇಳೋದಾದರೆ 10ನೇ ಮನೆಯಲ್ಲಿ ಉಂಟಾಗುವ ಒಂದು ಬುಧಾದಿತ್ಯ ಯೋಗ. ಇದು ಸೆಪ್ಟೆಂಬರ್ 17ರ ನಂತರದಿಂದ ಪ್ರಾರಂಭ ಆಗುತ್ತೆ. ದಶಮ ಕೇಂದ್ರದಲ್ಲಿ ಬುಧಾದಿತ್ಯ ಯೋಗ, ಕೇಂದ್ರ ಕೋಣಾಧಿಪತಿಗಳು ಅಂದರೆ ಭಾಗ್ಯಾಧಿಪತಿ ಸೂರ್ಯ, ಸಪ್ತಮ ಮತ್ತು ಕರ್ಮಾಧಿಪತಿ ಬುಧ ಅವರಿಬ್ಬರು ದಶಮ ಕೇಂದ್ರದಲ್ಲಿ ಸೇರ್ತಾರೆ. ಕೇಂದ್ರ ಕೋಣಾಧಿಪತಿಗಳು ಕೇಂದ್ರದಲ್ಲಿ ಸೇರಿದರೆ ವಿಪರೀತ ರಾಜಯೋಗ ಅಂತ ಹೇಳ್ತಾರೆ. ಧನುರಾಶಿಯವರಿಗೆ ಈ ಒಂದು ಯೋಗ ಉದ್ಯೋಗ ಕ್ಷೇತ್ರದಲ್ಲಿ ಸೃಷ್ಟಿಯಾಗುತ್ತೆ. ಸೊ ಇದು ಒಂದು ಒಳ್ಳೆ ಕಾಂಬಿನೇಷನ್ ಇದು ಈ ಮಾಸದಲ್ಲಿ ಧನುರಾಶಿಯವರಿಗೆ ಸಿಗುವಂಥದ್ದು. ಇನ್ನು ಶುಕ್ರನು ಕೂಡ ಏಕಾದಶದಲ್ಲಿ ಅಂದರೆ ಲಾಭಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿರ್ತಾನೆ. ಧನಕಾರಕನಾದ ಶುಕ್ರ ಸ್ವಕ್ಷೇತ್ರ ಜೊತೆಗೆ ಲಾಭಸ್ಥಾನ. ಸೊ ಈ 3 ಗ್ರಹಗಳ ಕಾಂಬಿನೇಷನ್ ಧನುರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಉದ್ಯೋಗದ ಪರಿವರ್ತನೆ, ಹೊಸ ಉದ್ಯೋಗ ಅಥವಾ ಪ್ರಮೋಷನ್ಗಳು, ಸರ್ಕಾರಿ ಉದ್ಯೋಗ, ಉದ್ಯೋಗದಲ್ಲಿ ಯಾವುದಾದ್ರೂ ದೊಡ್ಡ ಪ್ರಮಾಣದ ಕಾಂಟ್ರಾಕ್ಟ್ಗಳು ಮತ್ತು ಅದರಿಂದ ಧನಾಗಮನಗಳು ಬಹಳ ಸಮಯದಿಂದ ಏನಾದರೂ ನಿರೀಕ್ಷೆ ಮಾಡ್ತಾಯಿದ್ರೆ ಶೀಘ್ರದಲ್ಲಿ ಅಭಿವೃದ್ಧಿಗಳನ್ನು ಕಾಣ್ತೀರ. ಸೊ ಈ ಎಲ್ಲ ಕಾಂಬಿನೇಷನ್ಗಳು ಧನುರಾಶಿಯವರಿಗೆ ಶುಭ ಫಲಗಳನ್ನು ಕೊಡುತ್ತೆ. ನೆಗೆಟಿವ್ ಅಂತ ಹೇಳಿದರೆ ಅರ್ಧಾಷ್ಟಮ ಶನಿ, ಅಷ್ಟಮದಲ್ಲಿ ಅಂದರೆ 4ನೇ ಮನೆಯಲ್ಲಿ ಶನಿ ಸಂಚಾರ ಆಗುವಂಥದ್ದು, ಅಷ್ಟಮ ಭಾವದಲ್ಲಿ ಕುಜ ಮತ್ತು ಗುರುವಿನ ಸಂಚಾರ. ಈ 3 ಗ್ರಹಗಳ ಒಂದು ಕಾಂಬಿನೇಷನ್ ಸ್ವಲ್ಪ ನೆಗೆಟಿವ್ಗಳನ್ನು ಕೊಡುತ್ತೆ. ಅಂದರೆ ಆಲಸ್ಯ, ಮನೋವೇಗ ಅನ್ನೋದಕ್ಕೆ ಒಂದು ಕಡಿವಾಣ ಬೀಳುತ್ತೆ. ಶನಿ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ತಾನೆ, ಆಲಸ್ಯಗಳು ಹೆಚ್ಚಾಗುತ್ತೆ ಅಂತ ಹೇಳುತ್ತೆ.
ವಾಗ್ವಾದಗಳನ್ನು ಮಾಡಿಕೊಳ್ಬೇಡಿ. ಅಷ್ಟಮದಲ್ಲಿರುವಂತಹ ಗುರು ಮತ್ತು ಕುಜ ವಾಕ್ಸ್ಥಾನವನ್ನು ನೋಡ್ತಾರೆ. ಸೊ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಾಕ್ಯಗಳು ಕೂಡ ನಿಷ್ಠುರಗಳನ್ನು ಸೃಷ್ಟಿ ಮಾಡುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಲಾಂಗ್ ಟರ್ಮಲ್ಲಿ ಮಾಡೋದಕ್ಕೆ ಯಾವುದೇ ಸಮಸ್ಯೆಗಳಿಲ್ಲ, ಖಂಡಿತ ಅನುಕೂಲ ಆಗುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ರಕ್ತದೋಷಗಳು ಅಥವಾ ಪಿತ್ತಕೋಶಕ್ಕೆ ಸಂಬಂಧಪಡುವಂತಹ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಒಡಹುಟ್ಟುಗಳ ನಡುವೆ ಸಾಮರಸ್ಯ ಮತ್ತು ಬಾಂಧವ್ಯ ಚೆನ್ನಾಗಿರುತ್ತೆ, ಯಾವುದೇ ಸಮಸ್ಯೆಗಳಿಲ್ಲ. ಸೆಪ್ಟೆಂಬರ್ 18ರ ನಂತರದಲ್ಲಿ 3ನೇ ಮನೆಯಲ್ಲಿರುವ ರಾಹುವಿನ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಇದು ಸೋದರ ಮತ್ತು ಸೋದರಿಯರಿಗೆ ಏನಾದರೂ, ಅದರಲ್ಲೂ ವಿಶೇಷವಾಗಿ ಸೋದರರಿಗೆ ಆರೋಗ್ಯದ ಸಮಸ್ಯೆಗಳು ಉಂಟಾಗೋದಕ್ಕೆ, ಸಣ್ಣ ಪುಟ್ಟ ಏನಾದರೂ ಗಾಯಗಳು ಅಥವಾ ಸರ್ಜರಿಗಳಾಗುವಂತಹ ಸಂಭವಗಳು ಬರುವಂಥದ್ದಿರುತ್ತೆ. ಇದಕ್ಕೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಖಂಡಿತ ಶುಭ ಆಗುತ್ತೆ. ಯಾವುದೇ ಬ್ಯಾಂಕ್ ಲೋನ್ಗಳು ಅಥವಾ ಹಣಕಾಸಿನ ನಿರೀಕ್ಷೆಗಳಿದ್ದರೆ ಖಂಡಿತ ಹುಸಿ ಆಗೋದಿಲ್ಲ. ಶುಕ್ರ ಲಾಭಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾನೆ. ವಾಹನದ ಬಗ್ಗೆ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಪ್ರಿವೆನ್ಷನ್ ತುಂಬ ಅವಶ್ಯಕ. ಏಕೆಂದರೆ ಲಗ್ನ ರಾಶಿಯ ಅಧಿಪತಿ ಗುರು ಅಷ್ಟಮದಲ್ಲಿದ್ದಾನೆ, ಕುಜನೂ ಅಷ್ಟಮದಲ್ಲಿದ್ದಾನೆ, ಶನಿ ಅರ್ಧಾಷ್ಟಮದಲ್ಲಿದ್ದಾನೆ. ಈ 3 ಗ್ರಹಗಳ ಕಾರಣದಿಂದ ವಾಹನದ ವಿಚಾರದಲ್ಲಿ ಧನುರಾಶಿಯವರು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಈ ಸಮಯದಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಬೇಡಿ, ಅಥವಾ ಯಾವುದೇ ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು ಮಾರುವಂತಹ ವಿಚಾರಗಳಿದ್ದರೆ ಖಂಡಿತವಾಗಲೂ ನವೆಂಬರ್ ಫಸ್ಟ್ ವೀಕ್ ತನಕ ಪೋಸ್ಟ್ಪೋನ್ ಮಾಡಿಕೊಳ್ಳಿ. ಮುಂದಿನ ದಿನಗಳಲ್ಲಿ ಧನುರಾಶಿಯವರಿಗೆ ಅನುಕೂಲಗಳು ಉಂಟಾಗುತ್ತೆ. ನವೆಂಬರ್ 1ನೇ ತಾರೀಕಿನಿಂದ ಗುರುಬಲ ಅನ್ನುವಂಥದ್ದು ಕೂಡ ಧನುರಾಶಿಯವರಿಗೆ ಪ್ರಾರಂಭ ಆಗುತ್ತೆ. ಅಲ್ಲಿಯ ತನಕ ಸ್ವಲ್ಪ ವೆಯ್ಟ್ ಮಾಡಿದರೆ ತುಂಬ ಒಳಿತನ್ನು ಕಾಣ್ತೀರ. ಮಕ್ಕಳ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಗಮನ ಕೊಡಿ. ಏಕೆಂದರೆ ಪಂಚಮಾಧಿಪತಿಯಾದಂತಹ ಕುಜ ಅಷ್ಟಮದಲ್ಲಿ ನೀಚ ಕ್ಷೇತ್ರದಲ್ಲಿರ್ತಾನೆ. ಗುರು ಸಂಬಂಧ ಇದೆ, ನೀಚತ್ವ ಭಂಗ ಆಗುತ್ತೆ. ಸಣ್ಣ ಪುಟ್ಟ ವ್ಯತ್ಯಾಸಗಳು, ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಷಷ್ಠಾಧಿಪತಿ ಯಾವುದೇ ಶತ್ರುಬಾಧೆಗಳಿಲ್ಲ. ಶುಕ್ರ ಏಕಾದಶ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಸ್ನೇಹಿತರು ಒಬ್ಬರಿಂದ ಒಬ್ಬರಿಗೆ ತುಂಬ ಅನುಕೂಲಗಳು ಉಂಟಾಗುತ್ತೆ. ಪಾರ್ಟ್ನರ್ಶಿಪ್, ವ್ಯವಹಾರ, ಬಿಸ್ನೆಸ್, ಉದ್ಯೋಗ ಖಂಡಿತ ಅಭಿವೃದ್ಧಿಯನ್ನು ಕಾಣ್ತೀರಾ. ಉದ್ಯೋಗದಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ಗಳಿಗೆ ಸಮಸ್ಯೆ ಇಲ್ಲ. ಏಕೆಂದರೆ ದಶಮ ಕೇಂದ್ರದಲ್ಲಿ ಬುಧಾದಿತ್ಯ ಯೋಗ, ಕೇಂದ್ರ ಕೋಣಾಧಿಪತಿಗಳು ಕೇಂದ್ರದಲ್ಲಿ ಸೇರಿ ಒಂದು ವಿಪರೀತ ರಾಜಯೋಗ ಅಂತ ಸೃಷ್ಟಿ ಮಾಡಿಕೊಳ್ತಾರೆ. ಸೊ ಯಾವುದೇ ಇನ್ವೆಸ್ಟ್ಮೆಂಟ್ಗಳು ಉದ್ಯೋಗದ ಬಗ್ಗೆ ಮಾಡುವಂಥದ್ದಿದ್ದರೆ ಧನುರಾಶಿಯವರಿಗೆ ಖಂಡಿತ ಅನುಕೂಲಗಳು ಉಂಟಾಗುತ್ತೆ. ಮುಂದಿನ ದಿನಗಳಲ್ಲಿ ಇದರಲ್ಲಿ ತುಂಬ ಅಭಿವೃದ್ಧಿಗಳನ್ನು ಕಾಣ್ತೀರಾ. ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಮತ್ತು ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಖಂಡಿತವಾಗಲೂ ಕಾಣಬಹುದು. ಅನವಶ್ಯಕ ವಾಗ್ವಾದಗಳು ಬೇಡ. ಅಷ್ಟಮದಲ್ಲಿ ಗುರು ಮತ್ತು ಕುಜನ ಸಂಚಾರ ಆಗ್ತಾ ಇದೆ. ಯಾವುದೇ ಮೃತ್ಯು ಭಯ, ಇಂತಹ ಕಂಟಕಗಳಿಗೆ ಖಂಡಿತ ಅವಕಾಶ ಇರೋದಿಲ್ಲ. ಭಾಗ್ಯದಲ್ಲಿ ಕೇತು, ಭಾಗ್ಯಾಧಿಪತಿ ಸೂರ್ಯ ಚೆನ್ನಾಗಿದ್ದಾನೆ. ಪಿತ್ರಾರ್ಜಿತ ಆಸ್ತಿಪಾಸ್ತಿಗಳು ಖಂಡಿತ ಅನುಕೂಲ ಆಗುತ್ತೆ. ಪಿತೃವಿನ ಆಶೀರ್ವಾದ ಖಂಡಿತವಾಗ್ಲೂ ಸಿಗುತ್ತೆ. ಧನುರಾಶಿಯವರಿಗೆ ಪ್ರಾಪರ್ಟಿ ತುಂಬ ಅನುಕೂಲಕ್ಕೆ ಬರುತ್ತೆ. ನವೆಂಬರ್ ತನಕ ವೆಯ್ಟ್ ಮಾಡಿದರೆ ಬಹಳ ಶುಭ ಸಮಯ. ಕರ್ಮ, ಉದ್ಯೋಗ ಕ್ಷೇತ್ರದಲ್ಲಿ ಪ್ರಮೋಷನ್, ಇನ್ವೆಸ್ಟ್ಮೆಂಟ್ ಎಲ್ಲದೂ ಕೂಡ ಚೆನ್ನಾಗಿದೆ. ಸೊ ಈ ಮಾಸದಲ್ಲಿ ಅಷ್ಟಮದಲ್ಲಿ ಗುರು ಕುಜ, ಅರ್ಧಾಷ್ಟಮದಲ್ಲಿ ಶನಿ ಇದ್ದರೂ ಕೂಡ ಏನೇ ನೆಗೆಟಿವ್ಗಳಿದ್ದರೂ ಉದ್ಯೋಗಕ್ಕೆ ಯಾವುದೇ ಸಮಸ್ಯೆಗಳಿಲ್ಲ. ಉದ್ಯೋಗದ ಅಭಿವೃದ್ಧಿಗಳಿಗೆ ಯಾವುದೇ ಸಮಸ್ಯೆಗಳಿಲ್ಲ. ಉದ್ಯೋಗದಲ್ಲಿ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋದಕ್ಕೆ ಯಾವುದೇ ಸಮಸ್ಯೆಗಳಿಲ್ಲ. ಕೇಂದ್ರ ಕೋಣಾಧಿಪತಿಗಳು ಕೇಂದ್ರದಲ್ಲಿ ಸೇರುವಂಥದ್ದು ಒಂದು ವಿಪರೀತ ರಾಜಯೋಗ. ಧನಕಾರಕ ಶುಕ್ರ ಚೆನ್ನಾಗಿದ್ದಾನೆ. ರಾಷ್ಟ್ರಾಧಿಪತಿ ಗುರು ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಕರ್ಮಾಧಿಪತಿ ಬುಧ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಗುರುಕುಜ ಯೋಗ, ಬುಧಾದಿತ್ಯ ಯೋಗ, ಎವ್ರಿಥಿಂಗ್ ಧನುರಾಶಿಯವರಿಗೆ ಉದ್ಯೋಗಕ್ಕೆ ತುಂಬ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಈಗ ಯಾವುದಾದ್ರೂ ಉದ್ಯೋಗದ ಪರಿವರ್ತನೆಗಳಿಗೆ ಪ್ರಯತ್ನ ಮಾಡಿದರೆ ನವೆಂಬರ್ ನಂತರದಲ್ಲಿ ಖಂಡಿತ ಅನುಕೂಲಗಳನ್ನು ಕಾಣ್ತೀರ. ಲಾಭಸ್ಥಾನದಲ್ಲಿ ಶುಕ್ರ ಅನಿರೀಕ್ಷಿತ ಲಾಭಗಳನ್ನು ಖಂಡಿತವಾಗ್ಲೂ ಕೊಡ್ತಾನೆ. ಖರ್ಚು ಮಾಡುವಾಗ ಸ್ವಲ್ಪ ಮುನ್ನೆಚ್ಚರಿಕೆಗಳನ್ನು ನೋಡಿಕೊಳ್ಬೇಕು. 1.5-2 ತಿಂಗಳ ಕಾಲ ಕುಜನೂ ಕೂಡ ಅಷ್ಟಮದಲ್ಲೇ ಇರ್ತಾನೆ. ಗುರು ಮತ್ತು ಕುಜ ಅಷ್ಟಮದಲ್ಲಿದ್ದು ಧನಸ್ಥಾನವನ್ನು ನೋಡ್ತಾರೆ. ಸೊ ಎಷ್ಟೇ ಹಣಕಾಸಿನ ಅನುಕೂಲಗಳು ಉಂಟಾದರೂ ಕೂಡ ಯಾವುದೋ ಒಂದು ಕಡೆ ಖರ್ಚು ಆಗ್ತಾನೇ ಇರುತ್ತೆ. ಇದನ್ನು ಸ್ವಲ್ಪ ಹಿಡಿತ ಮಾಡ್ಕೊಳ್ಳಿ. ಏಕೆಂದರೆ ತುಂಬ ಅನಿರೀಕ್ಷಿತವಾಗಿ ದೊಡ್ಡ ಪ್ರಮಾಣದ ಖರ್ಚುಗಳು ಬರೋದಕ್ಕೆ ಅವಕಾಶ ಇರುತ್ತೆ.
ಇದನ್ನು ಕಡಿವಾಣ ಮಾಡಿಕೊಳ್ಳೋದು ತುಂಬ ಅವಶ್ಯಕ. ಇನ್ನು ವ್ಯಯಾಧಿಪತಿ ಕುಜ ಅಷ್ಟಮದಲ್ಲಿ ನೀಚನಾಗುವಂಥದ್ದು, ನೀಚತ್ವ ಭಂಗ ಆಗಿ ಒಂದು ರಾಜಯೋಗ ಕೂಡ ಸೃಷ್ಟಿಯಾಗುತ್ತೆ. ಇದೆಲ್ಲ ಧನುರಾಶಿಯವರಿಗೆ ಶುಭ ಫಲಗಳನ್ನು ಕೊಡುತ್ತೆ. ಒಟ್ಟಿನಲ್ಲಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಬರುವ ಎಲ್ಲ ಕಾಂಬಿನೇಷನ್ಗಳು ತುಂಬ ಉತ್ತಮ ಸ್ಥಿತಿಯಲ್ಲಿದೆ. ಕಾಳಸರ್ಪ ದೋಷ ಅನ್ನುವಂಥದ್ದು ಕೂಡ ಬಿಡುಗಡೆ ಆಗಿರುತ್ತೆ. ರವಿ ಬುಧ ಶುಕ್ರ ಕೇತುವಿನ ಬಂಧನದಿಂದ ಹೊರಗಡೆ ಸಂಚಾರ ಮಾಡ್ತಾ ಇರ್ತಾರೆ. ಸೊ ಇದು ಪ್ರಪಂಚಕ್ಕೆ ಶುಭ ಫಲಗಳನ್ನು ಕೊಡುವಂತಹ ಸಮಯ. ಖಂಡಿತವಾಗ್ಲೂ ಈಗ ಧನುರಾಶಿಯವರು ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಮುಂದಿನ ನವೆಂಬರ್ ತಿಂಗಳಲ್ಲಿ ಇದರ ರಿಸಲ್ಟ್ಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಎಲ್ಲ ನವಗ್ರಹಗಳು ಕೂಡ ಧನುರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.